ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಇವತ್ತು ವೀಣಾ ಶ್ರೀಧರ್ಸ್ ಕಿಚನಲ್ಲಿ ಅಡುಗೆ ಇಲ್ಲ, ಏನೂ ಇಲ್ಲ. ಒಂದು ಸಿಂಪಲ್ ಆಗಿರೋ ಮನೇಲೇ ನಮ್ಮ ಮಕ್ಕಳಿಗೆ, ಮನೆಯವ್ರಿಗೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ನಾವು ಹೆಡ್ ಮಸಾಜ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ನನ್ನ ಸ್ಪಾನಲ್ಲಿ ಮಾಡ್ತಾ ಇದ್ದಿದ್ದು ಸಿಂಪ್ಲೆಸ್ಟ್ ವೇನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ಸಿಂಪಲ್ ಹೆಡ್ ಮಸಾಜ್ ಮಾಡ್ತಿದ್ದೀನಿ. ಇದರಲ್ಲಿ ಯೂಸ್ ಮಾಡ್ತಾ ಇರೋದು ಆಯಿಲು ನಾನೇ ಮಾಡಿರೋ ಆಯಿಲು. ಇದ್ರದ್ದು ವಿಡಿಯೋ ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ, ಆಯಿಲ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಹಾಗೆ ಬೇಕಾದವ್ರಿಗೂ ಕೂಡ ಈ ಆಯಿಲ್ ನನ್ನ ಹತ್ರ ಸಿಗುತ್ತೆ, ಕೊರಿಯರ್ ಮುಖಾಂತರ ನೀವು ತರಿಸ್ಕೊಳ್ಬೋದು. ಸೊ ಬನ್ನಿ ಇವಾಗ ಈ ಆಯಿಲ್ ನೋಡಿ, ಹಾಗೆ ಈ ಹೆಡ್ ಮಸಾಜ್ ವಿಧಾನ ಕೂಡ ನೋಡೋಣ. ವಾಚ್ ಮಾಡ್ಬೋದು ಆ ವಿಡಿಯೋ. ಇವಾಗ ಎಣ್ಣೆ ಒಂದು ಬಟ್ಟಲಲ್ಲಿ ಹಾಕ್ಕೊಳ್ತೀನಿ. ನನ್ನ ಹತ್ರ ಎಣ್ಣೆ ತೊಗೊಂಡವ್ರಿಗೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ, ಎಣ್ಣೆನ ಡೈರೆಕ್ಟಾಗಿ ಸ್ಟವ್ ಮೇಲಿಟ್ಟು ಬಿಸಿ ಮಾಡಬಾರ್ದು, ಈ ಥರ ಡಬಲ್ ಬಾಯ್ಲರಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು. ಇವಾಗ ನಂಗೆ ಅವಶ್ಯಕತೆ ಇರೋಷ್ಟು ಎಣ್ಣೆ ಇಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕಾಯ್ತಾ ಇದೆ. ನಾವು ಇದೇ ಡಬಲ್ ಬಾಯ್ಲರ್ ಅಂದರೆ ಸೈನ್ಸ್ ಸ್ಟೂಡೆಂಟ್ಸ್ಗೆ, ಕೆಮಿಸ್ಟ್ರಿ ಸ್ಟೂಡೆಂಟ್ಸ್ಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇದು. ಇದರಲ್ಲಿ ಎಣ್ಣೆ ಇಡ್ತೀನಿ ನಾನು, ಎಣ್ಣೆ ಕಪ್ಪಿಟ್ಟು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಇದು ಬಿಸಿನಲ್ಲೇ ಎಣ್ಣೆ ಬಿಸಿ ಆಗುತ್ತೆ, ಅಷ್ಟೇ ಬಿಸಿ ಸಾಕು ನಾವು ತಲೆಗೆ ಹಚ್ಕೊಳ್ಳೋಕೆ ಎಣ್ಣೆ. ಇದು ಎಣ್ಣೆ ಡೈರೆಕ್ಟಾಗಿ ಸ್ಟವ್ ಮೇಲಿಟ್ರೆ ಏನಂದರೆ ಒಂಚೂರು ಹೊಗೆ ಬಂದರೆ, ಫ್ಯೂಮ್ಸ್ ಬಂದುಬಿಟ್ರೆ ಅದರಲ್ಲಿರೋ ಹರ್ಬ್ಸ್ ಪ್ರಾಪರ್ಟೀಸ್ ಎಲ್ಲನೂ ಸುಟ್ಟು ಹೋಗ್ಬಿಡುತ್ತೆ. ಅಂದರೆ ನಮಗೇನೂ ಇರೋದಿಲ್ಲ, ಬರೀ ಎಣ್ಣೆ ಸೀದೋಗಿರೋ ಎಣ್ಣೆ ಥರ ಸಿಗುತ್ತೆ. ಸೊ ಅದಕ್ಕೆ ಈ ಥರ ಡಬಲ್ ಬಾಯ್ಲರಲ್ಲೇ ನಾವು ಹಚ್ಕೊಳ್ಳೋ ಎಣ್ಣೆನ ಬಿಸಿ ಮಾಡಬೇಕು. ಸೊ ಇವಾಗ ಹೆಡ್ ಮಸಾಜ್ ಮಾಡ್ತೀನಿ. ಬನ್ನಿ. ಎಣ್ಣೆ ಹಚ್ಚೋಕ್ಕಿಂತ ಮುಂಚೆ ಅವರು ಹಾಕ್ಕೊಂಡಿರೋ ಬಟ್ಟೆ ಎಲ್ಲ ಒಂಚೂರು ಸೇಫ್ ಮಾಡಬೇಕು, ಇಲ್ಲ ಎಣ್ಣೆ ಮಾರ್ಕ್ ಆಗಿಬಿಡುತ್ತೆ. ಒಂದು ಟವಲ್ ತೊಗೊಳ್ಳೋದು, ಇಲ್ಲ ಏಪ್ರಾನ್ ಹಾಕೋದು, ಏನಾದರೂ ಒಂದು ಮಾಡ್ಬೋದು. ಇವಾಗ ನಾನು ಟೀ ಶರ್ಟ್ ಒಳಗಡೆ ಟವಲ್ ಈ ಥರ ಟಕ್ ಮಾಡಿದ್ದೀನಿ, ನೋಡಿ ಬನ್ನಿ. ಟವಲ್ ಈ ಥರ ಟಕ್ ಮಾಡಿದ್ದೀನಿ ನೋಡಿ. ಬಿಸಿ ಮಾಡಿರೋ ಎಣ್ಣೆಲಿ ಒಂಚೂರು ಕಾಟನ್ ತೊಗೊಳ್ಬೇಕು, ಹತ್ತಿ ತೊಗೊಂಡು ಹೀಗೆ ಅದ್ದುಕೊಂಡು ಬಿಸಿ ಎಷ್ಟಿದೆ ಅವ್ರಿಗೆ ತಡೆಯೋಕ್ಕಾಗೋಷ್ಟು ಬಿಸಿ ಇದೆಯಾ ಅಂತ ನೋಡಬೇಕು. ಒಬ್ಬೊಬ್ಬರು ತುಂಬ ಹಿಂಗೆ ಬಿಸಿ ಹಿಡ್ಕೊಂಡು ಹಿಂಗೆ ಅದ್ಬಿಟ್ಟು ಡೈರೆಕ್ಟ್ ತಲೆ ಮೇಲೆ ಇಟ್ಬಿಡ್ತಾರೆ. ಸೊ ಆವಾಗ ತಲೆ ಈ ಸ್ಕ್ಯಾಲ್ಪ್ ಎಲ್ಲ ಸುಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ಎಣ್ಣೆ ತೆಕ್ಕೊಂಡು ಈ ಥರ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಬೇಕು ನೋಡಿ. ಈಗ ಭಾಗ ಮಾಡಿಕೊಂಡು, ಬೇಕಂದರೆ ನಿಮಗೆ ಬೆರಳಲ್ಲಿ ಆಗದವ್ರೆ ಟೈಲ್ ಕೂಮ್ ಯೂಸ್ ಮಾಡ್ಬೋದು ನೋಡಿ. ಈ ಥರ ಎಲ್ಲ ಕಡೆಗೂ ಈ ಥರ ಭಾಗ ಮಾಡಿ ಹಚ್ಚಬೇಕು. ಕ್ಲೀನಾಗಿ ಸೆಕ್ಷನ್ ತೊಗೊಳ್ಬೇಕು, ತೊಗೊಂಡು ಈ ಥರ ಹಚ್ಚಬೇಕು. ಅವ್ರಿಗೂ ಹಾಯ್ ಅನಿಸುತ್ತೆ ಅವಾಗ ಹಚ್ಚಿದಾಗ. ಆಮೇಲೆ ನೀವು ತಪ್ಪದೇ ಹಚ್ಚಬೇಕಾಗಿರೋದು ಎಣ್ಣೆ ಜಾಗ ಯಾವುದು ಅಂತ ಹೇಳ್ತೀನಿ. ಈ ಥರ ಈ ನೆತ್ತಿ ಇದೆ ನೋಡಿ, ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಚ್ಚಬೇಕು. ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಬಾಡಿ ಟೆಂಪ್ರೇಚರು. ಸೊ ನೀವು ಎಣ್ಣೆ ಹಚ್ಚೋದು ಇಲ್ಲಿ ಬೇಗ ಅಬ್ಸಾರ್ಬ್ ಆಗುತ್ತೆ. ಆಮೇಲೆ ಅವಾಯ್ಡ್ ಮಾಡೋಕ್ಬಾರ್ದು ಅನ್ನೋ ಜಾಗಗಳು ಕಿವಿ ಪಕ್ಕ ನೋಡಿ. ಈ ಜಾಗ ತಪ್ಪಿಸ್ಲೇಬಾರ್ದು ಎಣ್ಣೆ ಹಚ್ಚಬೇಕಾದ್ರೆ. ಕಿವಿ ಜಾಗ, ಕಿವಿ ಮೇಲೆ ನೋಡಿ, ಕಿವಿ ಹಿಂಭಾಗ ಹಾಗೂ ಕಿವಿ ಮೇಲೆ ಈ ಥರ ಸುತ್ತ ಇಲ್ಲಿ ಎಣ್ಣೆ ಹಚ್ಚಬೇಕಾದ್ರೆ ಮಿಸ್ ಮಾಡಬಾರ್ದು. ಸೊ ಈ ಕಡೆನೂ ಅಷ್ಟೇ ಹಾಗೆ. ಮತ್ತು ಕಳ್ಳಂಗುಡಿ ಅಂತಾರೆ. ಈ ಜಾಗ, ಈ ಹಳ್ಳ ಇರುತ್ತೆ ನೋಡಿ, ಈ ಜಾಗದಲ್ಲೂ ಎಣ್ಣೆ ಹಚ್ಚೋದನ್ನು ಮಿಸ್ ಮಾಡಬಾರ್ದು. ಸುಮಾರು ಜನ ವಯಸ್ಸಾದವ್ರು ಹೇಳ್ತಾರೆ, ನಿಮ್ಗೆ ಎಣ್ಣೆ ಹಚ್ಕೊಳಕ್ಕೆ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಈ ಜಾಗದಲ್ಲಿ ಒಂದು 4 ತೊಟ್ಟು ಎಣ್ಣೆ ಹಚ್ಕೊಳ್ಳಿ, ಅದೇ ಎಷ್ಟೋ ಬಾಡಿ ಕೂಲ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಇವಾಗ ತಲೆ ಫುಲ್ ಎಣ್ಣೆ ಹಚ್ಕೊಂಡು ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಆದಮೇಲೆ
ಕೂದಲಿಗೂ ಕೂಡ ಹಚ್ಚಬೇಕು ಎಣ್ಣೆ. ಸ್ವಲ್ಪ ಬಿಸಿ ಎಣ್ಣೆ ಇರುತ್ತಲ್ಲ, ಬಿಸಿ ಎಣ್ಣೆನ ಇದು ತುದಿಗೆ, ಕೂದಲಿನ ತುದಿಗೆ ಹಚ್ಚಿದ್ರೆ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ. ಸೊ ಕೂದಲಿಗೂ ಕೂಡ ಚೆನ್ನಾಗಿ ಕಂಡೀಷನ್ ಆಗೋ ಥರ ಎಣ್ಣೆ ಎಲ್ಲ ಕಡೆನೂ ಹಚ್ಚಬೇಕು. ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಸ್ಕ್ಯಾಲ್ಪಿಗೆ ಮಾತ್ರ ಎಣ್ಣೆ ಹಚ್ಬಿಡ್ತಾರೆ, ಕೂದಲಿಗೆ ಎಣ್ಣೆನೇ ಹಚ್ಚಲ್ಲ. ಶ್ಯಾಂಪು ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ನೀವು ಎಣ್ಣೆ ಹೋಗ್ಸೋಕ್ಕೆ ಹಚ್ಚಿರೋ ಶ್ಯಾಂಪು ಈ ಕೂದಲಿಗೆಲ್ಲ ಹಾಗೆ ಉಜ್ತೀರ. ಒಣ ಕೂದಲನ್ನೆಲ್ಲ ಶ್ಯಾಂಪುನಲ್ಲಿ ಉಜ್ಜಿದಾಗ ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ ತುಂಬ, ಮತ್ತು ಬ್ರೇಕೇಜಸ್ ಜಾಸ್ತಿ ಬರುತ್ತೆ, ಮತ್ತು ಹೇರ್ ತುಂಬ ಡ್ಯಾಮೇಜ್ ಆಗಿಬಿಡುತ್ತೆ, ಡ್ರೈ ಆಗುತ್ತೆ. ನೋಡಿ ಎಲ್ಲ ಕಡೆನೂ ಎಣ್ಣೆ ಹಚ್ಚಿದ್ದೀನಿ. ಇವಾಗ ಕ್ಲೀನಾಗಿ ಎಲ್ಲ ಕಡೆ ಹಚ್ಚಬೇಕು. ಇನ್ನೊಂದು ಸಲ ಹೇಳ್ತಿದ್ದೀನಿ. ಇವಾಗ ಎಲ್ಲ ಎಣ್ಣೆ ಹಚ್ಚಾದ್ಮೇಲೆ ಒಂದು ಸಲ ಹೀಗೆ ಎಲ್ಲ ಇದು ಮಾಡಿಬಿಡೋದು, ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಕೈನ. ಇವಾಗ ಹೆಡ್ ಮಸಾಜ್ ಸ್ಟಾರ್ಟ್ ಮಾಡ್ತೀನಿ ನಾನು. ನೋಡಿ ಹೀಗೆ ಬೆರಳಿಟ್ಕೊಳ್ಬೇಕು, ಬೆರಳಿಟ್ಕೊಂಡು ಹೀಗೆ ಇಟ್ಕೊಂಡು ಹೀಗೆ ಮೂವ್ ಮಾಡಬೇಕು. ಇದು ಇನಿಷಿಯಲ್ ಸ್ಟೇಜ್. ಇದು ಎಲ್ಲ ಕಡೆನೂ ಮಾಡ್ಕೊಂಡು ಬರಬೇಕು. ಇದು ಫಸ್ಟ್ ಸ್ಟೆಪ್. ಇದು ಇವಾಗ ಸೆಕೆಂಡ್ ಸ್ಟೆಪ್ಪು. ಹೀಗೆ ಮಾಡಿ ಪುಲ್ ಮಾಡಬೇಕು ಈ ಥರ. ನೋಡಿ ಎಲ್ಲ ಪೋರ್ಷನಲ್ಲೂ ಮಾಡಬೇಕು. ನಿಮ್ಮ ಮನೇಲಿ ಎಷ್ಟು ಸ್ಟೆಪ್ ಮಾಡಬೇಕಾಗುತ್ತೋ ಅಷ್ಟೇ ತೋರಿಸ್ತೀನಿ ನಾನು. ಸ್ಟೆಪ್ ಹೀಗೆ ಕೈ ಹಿಡ್ಕೊಂಡು ಈ ಥರ ಪಿಂಚ್ ಮಾಡು. ನೋಡಿ ಸ್ಮಾಲ್ ಪಿಂಚಸ್. ಕತ್ತೆಲ್ಲ ಮಾಡಬೇಕು. ಮತ್ತು ತುಂಬ ರಿಲ್ಯಾಕ್ಸ್ ಆಗೋದು ಈ ಜಾಗದಲ್ಲಿ ಮಾಡೋದು. ನೆಕ್ಸ್ಟು ಪುಲ್ಲಿಂಗ್ ಮಾಡಬೇಕು. ಯಾವ ಥರ ಅಂದರೆ ಹೀಗೆ ಕೂದಲನ್ನ ಹೀಗೆ ಎಳ್ದು ಈ ಥರ ಸುತ್ತಿ 2 ಸಲ ಹಿಂಗೆ ಮಾಡಿ ಹಿಂಗೆ ಎಳಿಬೇಕು. ಸಾಫ್ಟಾಗಿ ಎಳಿಬೇಕು. ಹೀಗೆ ಮಾಡಿದ್ರೆ ವೀಕ್ ಇರೋ ಹೇರೆಲ್ಲ ಆಚೆ ಬರುತ್ತೆ, ಮತ್ತು ಹೇರ್ ರೂಟ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಈ ಥರ ಎಲ್ಲ ಮಾಡಿದ್ರೆ ಕೂದಲು ಉದುರೋಗ್ಬಿಡುತ್ತೆ ಅಂತ ಅನ್ಕೋಬೋದು. ನಿಮಗೆ ಉದುರೋ ಕೂದಲು, ವೀಕ್ ಇರೋ ಕೂದಲು ನೀವು ಏನು ಮಾಡದೆ ಹೋದರೂ ಉದುರೋಗುತ್ತೆ. ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ನೋವಾಗುತ್ತೆ, ಸ್ವಲ್ಪ ನೋವು ತಡ್ಕೊಂಡು ಮಾಡಬೇಕು. ಅವಾಗ ಏನಂದರೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಜಾಸ್ತಿ ಆಗುತ್ತೆ. ಹಾಗೆಯೇ ಒಂಥರ ನಿಮಗೆ ಒಂದು ಹೀಟ್ ಕ್ರಿಯೇಟ್ ಆಗುತ್ತೆ. ಆ್ಯಕ್ಚುಲಿ ಹೆಡ್ ಮಸಾಜ್ ಮಾಡಿದ್ರೆ ಸೆಕೆ ಆಗಬೇಕು, ಅದೇ ವೆರಿ ಎಫೆಕ್ಟಿವ್ ಹೆಡ್ ಮಸಾಜ್. 4 ಪೋರ್ಷನ್ ಮಾಡ್ಕೊಳ್ಬೇಕು. 4 ಪೋರ್ಷನ್ ಮಾಡಿಕೊಂಡು 4ರಲ್ಲಿ ಒಂದರಲ್ಲಿ ಅರ್ಧ ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಂಡು ಹೀಗೆ ಸುತ್ತಬೇಕು. ಹೀಗೆ ಸುತ್ತಬಿಟ್ಟು ಹಿಂಗೆ ಪುಲ್ ಮಾಡಬೇಕು. ನೋಡಿ 5-6 ಸಲ ಮಾಡಬೇಕು. ಆ್ಯಕ್ಚುಲಿ 10 to 12 ಟೈಮ್ಸ್ ಮಾಡಬೇಕು. ಮಿನಿಮಮ್ 5-6 ಸತಿ ಮಾಡಬೇಕು. ನೋಡಿ ಈ ಥರ. ನೆಕ್ಸ್ಟ್ ಇದು ಈ ಜಾಗ ಸುತ್ತಕೊಳ್ಬೇಕು ಈ ಥರ. ನೆಕ್ಸ್ಟ್ ಪ್ಯಾಟಿಂಗ್ ಸ್ಟ್ರೋಕ್ಸ್. ಇದೆಲ್ಲ ಮಕ್ಕಳಿಗೆ ಮನೇಲಿ ನೀವೇ ಇದೆಲ್ಲ ಮಾಡಿ. ಓದೋ ಮಕ್ಳಿಗೆ ಮಾಡೋದ್ರಂತೂ ಭಾಳ ರಿಲ್ಯಾಕ್ಸೇಷನ್ ಇರುತ್ತೆ ಅವ್ರಿಗೆ. ಕಣ್ಣಿಗೂ ಕೂಡ ಒಳ್ಳೆಯದು ಎಣ್ಣೆ ಹಚ್ಚಿ ಈ ಥರ ಮಾಡಿದ್ರೆ. ಇದಾದಮೇಲೆ ಈ ಹೆಬ್ಬೆರಳಿಂದ ಇಲ್ಲಿ ಪ್ರೆಸ್ ಮಾಡ್ಕೊಂಡು ಬರಬೇಕು. ನಾನು ತೋರಿಸಿದ್ನಲ್ಲ, ಈ ಬೋನ್ ತೋರಿಸಿದ್ನಲ್ಲ, ಈ ಬೋನ್ ಪ್ರೆಸ್ ಆಗಬೇಕು. ನೋಡಿ ಕೂದಲ ಮೇಲೇ ಹೀಗೆ ಪ್ರೆಸ್ ಮಾಡಿಕೊಂಡು ಇಲ್ಲಿ ಜೋರಾಗಿ ಪ್ರೆಸ್ ಮಾಡಬೇಕು. 2 ಬೆರಳಲ್ಲಿ ಕಾಣಿಸ್ತಿದೆ ಅಂತ ನೋಡಿ ಈ ಥರ. ನೋಡಿ ಈ ಥರ ಮಾಡಬೇಕು. ನಾನಂತ ನನ್ನ ಮಗಳು ಓದಬೇಕಾದ್ರೆ 3 days once
ಇಲ್ಲ ಆಲ್ಟರ್ನೇಟ್ ಡೇಸ್ ಈ ಥರ ಮಸಾಜ್ ಮಾಡ್ತಾ ಇದ್ದೆ. ಅವಳು ತುಂಬ ರಿಲ್ಯಾಕ್ಸಿಂಗ್ ಆಗಿದೆ. ಓದೋದ್ರ ಮೇಲೆ ಒಂಥರ ತಲೆನೋವು ಏನೂ ಇರಲ್ಲ, ಕಣ್ಣು ಕಾನ್ಸಂಟ್ರೇಷನ್ ಇರುತ್ತೆ ಅಂತ ಹೇಳ್ತಾ ಇದ್ಲು. ಸೊ ಇದಾದಮೇಲೆ ಇದೆಲ್ಲ ಸುತ್ತಿ ಕೂದಲನ್ನ ಕ್ಲಿಪ್ ಹಾಕ್ತೀನಿ. ಹೀಗೆ ಕ್ಲಿಪ್ಪೆಲ್ಲ ಹಾಕಿದ್ಮೇಲೆ ಒಂಚೂರು ಎಣ್ಣೆ ಕೈಗೆ ತೆಕ್ಕೊಂಡು ನೋಡಿ ನೆಕ್ ಈ ಥರ ಮಸಾಜ್ ಮಾಡಬೇಕು. ಬರೀ ಹೆಡ್ ಮಸಾಜ್ ಮಾತ್ರ ಮಾಡಿದ್ರೆ ಸಾಲದು. ಇಲ್ಲೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಕೆನಾಲ್ಸ್ ಇರುತ್ತೆ, ಇಲ್ಲೆಲ್ಲ ಮಾಡಲೇಬೇಕು. ಲಿಂಫೆಟಿಕ್ ಡ್ರೈನೇಜ್ ಅಂತ ಹೇಳ್ತಾರೆ. ನೋಡಿ ಈ ಥರ ಪ್ರೆಸ್ ಮಾಡಬೇಕು. ಆವಾಗ ಹೆಡ್ ಮಸಾಜ್ ಮಾಡಿದ್ದಕ್ಕೂ ಇದು ಮಾಡೋದಕ್ಕೂ ಎರಡೂ ಸೇರಿಕೊಂಡು ತುಂಬ ರಿಲ್ಯಾಕ್ಸೇಷನ್ ಇರುತ್ತೆ. ಹೆಡ್ ಮಸಾಜ್ ಅಂದರೆ ಬರೀ ತಲೆ ಮಾತ್ರ ಮಾಡೋದಲ್ಲ. ಈ ಥರ ಶೋಲ್ಡ್ರೆಲ್ಲ ಮಾಡಬೇಕು. ಹೀಗೆ ಈ ಥರ ಎಲ್ಲ ಪ್ರೆಸ್ ಮಾಡಬೇಕು. ಆವಾಗ ಒಂಥರ ಹಾಫ್ ಬಾಡಿ ಮಸಾಜ್ ಆದಂಗೆ ಆಗಿಬಿಡುತ್ತೆ. ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ನನ್ನ ಸ್ಪಾನಲ್ಲಿ ಈ ಥರ ಹೆಡ್ ಮಸಾಜ್ಗೆ ಈ ಥರದಕ್ಕೆ ಜಾಸ್ತಿ ಕ್ಲೈಂಟ್ಸ್ ಬರ್ತಾ ಇದ್ದಿತ್ತು. ಯಾಕೆಂದರೆ ನಾವು ಪ್ರಾಪರ್ ವೇನಲ್ಲಿ ಮಾಡ್ತಾಯಿದ್ವು. ಏನಾದರೂ ಶೋಲ್ಡ್ರ್ ಪೇಯ್ನ್ ಇದ್ದರೆ ಎಲ್ಲ ಇದ್ದರೂ ಎಣ್ಣೆ ಒಳ್ಳೇದಿದು. ಎಣ್ಣೆ ನಾನು ಮಾಡಿರೋ ಎಣ್ಣೆ ಪೇಯ್ನ್ಗೆ, ಇನ್ಫೆಕ್ಷನ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಎಲ್ಲದೂ ಸರಿ ಹೋಗುತ್ತೆ ಪೇಯ್ನ್ ಎಲ್ಲ. ಇದಾದಮೇಲೆ ಇವಾಗ ಬ್ಯಾಕ್ ಮಸಾಜ್ ಆಯಿತು. ಇವಾಗ ನೆಕ್ಸ್ಟ್ ನೋಡೋಣ. ಈ ಥರ ಕಿವಿ ಎಲ್ಲ ಪ್ರೆಸ್ ಮಾಡಬೇಕು. ಈ ಜಾಗನೂ ಹೀಗೆ ಪ್ರೆಸ್ ಮಾಡಬೇಕು. ಕಿವಿ ಎಲ್ಲನೂ ಸ್ವಲ್ಪ ಪ್ರೆಷರ್ ಹಾಕಬೇಕು. ಏನೇ ಮಾಡಿದ್ರೂ ಮಿನಿಮಮ್ 3 to 5 ಟೈಮ್ಸ್ ಮಾಡಲೇಬೇಕು. ಇದಾದಮೇಲೆ ಒಂದು ಸ್ವಲ್ಪ ಫೋರ್ ಹೆಡ್ ಬೇಕಾದ್ರೆ ಈ ಎಣ್ಣೆ ಬೇಕಾದ್ರೂ ತೊಗೊಳ್ಳಿ, ಇಲ್ಲಾಂದರೆ ಪ್ಲೇನ್ ಕೋಕೋನಟ್ ಆಯಿಲ್ ಬೇಕಾದ್ರೂ ತೊಗೊಳ್ಬೋದು. ಡ್ಯಾಂಡ್ರಫ್ ಎಲ್ಲ ಇದ್ದರೆ ಈ ಥರ ಫೋರ್ ಹೆಡ್ ಎಲ್ಲ ಮಾಡೋಕ್ಕೆ, ಫೇಸ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಈ ಥರ ಪುಲ್ ಮಾಡಬೇಕು. ಮತ್ತು ಈ ಜಾಗನೂ ತುಂಬ ಸೆನ್ಸಿಟಿವ್ ಇರುತ್ತೆ. ಇಲ್ಲೂ ಈ ಥರ ಮಾಡಬೇಕು. ಈ ಥರ ಮಾಡಿ ಐಬ್ರೋಸ್ ಈ ಥರ ಪುಲ್ ಮಾಡಿ ಪಿಂಚ್ ಮಾಡಬೇಕು. ಇದಾದಮೇಲೆ ಸ್ಟೀಮ್ ಇಷ್ಟಪಡೋರು ಸ್ಟೀಮ್ ಕೊಟ್ಕೊಳ್ಬೋದು, ಇಲ್ಲ ಹಾಟ್ ಟವಲ್ ಟ್ರೀಟ್ಮೆಂಟ್ ಬೇಕಾದರೂ ಮಾಡ್ಕೋಬೋದು, ಇಲ್ಲದೆ ಆದರೂ ಹಾಗೆ ಬೇಕಾದರೂ ಬಿಡ್ಬೋದು. ನೀವು ಮನೇಲಿ ಮಾಡೋದ್ರಿಂದ ಅದೆಲ್ಲ ಏನೂ ಬೇಕಾಗಿಲ್ಲ. ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಸ್ಟೀಮ್ ಕೊಡಿ, ಇಲ್ಲದೆ ಹೋದರೆ ಹಾಗೆ ಬಿಡ್ಬೋದು, ಪ್ರಾಬ್ಲಮ್ ಇಲ್ಲ. ನೋಡಿ ಈ ಥರ ಬಂದು ಇಲ್ಲಿ ಈ ಥರ ಪ್ರೆಸ್ ಮಾಡ್ಬೋದು. ಮಕ್ಕಳಿಗಂತೂ ತುಂಬ ರಿಲ್ಯಾಕ್ಸೇಷನ್ ಇರುತ್ತೆ. ಆಫೀಸ್ಗೆ ಹೋಗೋ ಗಂಡಸ್ರಿಗೂ ಆಫೀಸಿಂದ ಬಂದ ಮೇಲೆ ಈ ಥರ ಮಾಡಿದ್ರೆ ಭಾಳ ರಿಲ್ಯಾಕ್ಸ್ ಆಗುತ್ತೆ. ಸಿಂಪಲ್ ಹೆಡ್ ಮಸಾಜ್ ಮಾಡೋ ಪ್ರೊಸೀಜರು ನಾನು ತೋರಿಸಿರೋದೆಲ್ಲ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯೂಸ್ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.